ಹಾಯ್ ಹಲೋ, ಇದು ಗುರುವಾರದ ವಿಡಿಯೋ. ಬೆಳಗ್ಗೆ ಪಾಪನಿಗೆ ಸ್ಕೂಲಿಗೆ ಕಳ್ಸೋದಕ್ಕೆ ಅಂತೇಳಿ ಅವನ್ನ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿದೆ. ಅವನು ಕೂಡ ದೇವ್ರ ಮನೇಲಿ ಹೋಗಿ ಪ್ರೇಯರೆಲ್ಲ ಮುಗಿಸಿ ಬಂದ. ಅಷ್ಟರೊಳಗೆ ಅವನಿಗೆ ತಿಂಡಿಗೆ ಅಂದ್ಬಿಟ್ಟು ದೋಸೆ ಮಾಡ್ತಾಯಿದ್ದೆ. ಅವನು ಮೊಟ್ಟೆ ತಿನ್ನಲ್ವಲ್ಲ, ಹಂಗಾಗಿ ಯಜಮಾನ್ರು ಎಗ್ ದೋಸೆ ಮಾಡಿಕೊಟ್ಬಿಡೋಣ ಅಂಥೇಳಿ ದೋಸೆ ಹಾಕ್ತಾಯಿದ್ರು ಅವರೇ. ಸೊ ದೋಸೆನ ಹಾಕಿ ಅದ್ರ ಮೇಲೇ ಎಗ್ ಹಾಕಿ ದೋಸೆ ಮೇಲೆಲ್ಲ ಸ್ಪ್ರೆಡ್ ಮಾಡಿದ್ರು. ಸ್ಪ್ರೆಡ್ ಮಾಡಿ ಅವನಿಗೆ ಗೊತ್ತಾಗ್ದಲೇ ಇರೋ ರೀತಿ ಮಸಾಲ ದೋಸೆ ಥರ ಸುತ್ತಿ ಕೊಟ್ಟಿದ್ದರು. ಅವನು ಮೊಟ್ಟೆ ತಿಂದಲಿರೋದಕ್ಕೆ ನಾವು ಈ ಥರ ಯಾವುದೋ ಒಂದು ರೀತಿ ಮಾಡಿ ಮೊಟ್ಟೆ ತಿನ್ನಿಸ್ಬೇಕಾಗಿರುತ್ತೆ. ಏನು ಮಾಡಿದ್ರೂ ಮೊಟ್ಟೆ ತಿನ್ನೋದೇ ಇಲ್ಲ ಅವನು. ಅದಕ್ಕೆ ಅವನಿಗೆ ಗೊತ್ತಾಗ್ದಿರ ಹಂಗೂ ಕಂಡಿಡ್ಕೊಂಬಿಡ್ತಾನೆ. ಏನೋ ಒಂದು ಸುಳ್ಳು ಹೇಳಿ ತಿನ್ನಿಸ್ತೀವಿ. ಈ ರೀತಿ ಅವನಿಗೆ ಗೊತ್ತಾಗ್ದಿರೋ ರೀತಿ ದೋಸೆ ಮೇಲೆಲ್ಲ ಮೊಟ್ಟೆನ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಅದನ್ನು ರಿವರ್ಸ್ ಮಾಡಿ ಆ ಕಡೆನೂ ಕೂಡ ಬೇಯಿಸಿ ಮಸಾಲ ದೋಸೆ ಥರ ಸುತ್ತಿ ಚಟ್ನಿ ಜೊತೆ ಅವನಿಗೆ ತಿನ್ನಿಸ್ದೆ. ಸೊ ಗೊತ್ತಾಗಲಿಲ್ಲ, ಹಾಗೋ ಹೀಗೋ ತಿನ್ಕೊಂಡ. ಹಂಗೂ ಒಂದೆರಡು ಸತಿ ಡೌಟ್ ಬಂದು ಕೇಳ್ದ, ಏನೋ ಒಂದು ಸುಳ್ಳು ಹೇಳಿ ತಿನ್ನಿಸ್ದೆ. ಮತ್ತು ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ನಮಗೆ ಕೂಡ ದೋಸೆ ಹಾಕ್ಕೋತಿದ್ವು. ದೋಸೆಗೆ ಕಾಂಬಿನೇಷನ್ನಾಗಿ ಕಾಯಿ ಚಟ್ನಿ ಹಾಗೆ ಸೀಮೆ ಬದನೆಕಾಯಿ ಇತ್ತು ಅಂತ ಅದ್ರ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಸೊ ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ಅವನ ಬಾಕ್ಸ್ ಕೂಡ ಎಲ್ಲ ರೆಡಿ ಮಾಡಿ ಅವನ್ನ ಕೂಡ ಸ್ಕೂಲಿಗೆ ಕಳಿಸ್ಕೊಟ್ಟೆ. ಅವ್ನು ಸ್ಕೂಲ್ಗೆಲ್ಲ ಕಳಿಸ್ಕೊಟ್ಮೇಲೆ ನಾನು ಕೂಡ ತಿಂಡಿ ತಿಂದ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಖುಷಿನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಅವನು ಕೂಡ ಫ್ರೆಶ್ ಅಪ್ ಮಾಡ್ಕೊಂಡು ಕರ್ಕೊಂಬಂದೆ. ಅಷ್ಟರೊಳಗೆ ಅಮ್ಮ ನುಗ್ಗೆ ಸೊಪ್ಪಿತ್ತು ಅಂದ್ಬಿಟ್ಟು ಮೊಳಕೆ ಹುರುಳಿಕಾಳು ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ರೆಡಿ ಮಾಡ್ತಿದ್ರು. ಅಷ್ಟರಲ್ಲಿ ನಾನು ಕೂಡ ಖುಷಿನ ರೆಡಿ ಮಾಡಿ ಮಲಗಿಸಿ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ದೇವ್ರ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ. ಆಮೇಲೆ ರಾತ್ರಿ ಊಟಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಎತ್ತಿಟ್ಟಿತ್ತು ಅಂತ ಬೋಂಡ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ. ನಾನಿದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕೂಡ ಇತ್ತು. ಅಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಬೋಂಡಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಬೋಂಡದ ರೆಸಿಪಿ ಯಾರಿಗೆ ಗೊತ್ತಿರಲ್ಲ, ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅದಕ್ಕೆ ಆ ರೆಸಿಪಿ ಕೂಡ ಏನು ಶೇರ್ ಮಾಡ್ಕೊಂಡಿಲ್ಲ. ಸೊ ಎಲ್ಲ ರೆಡಿ ಮಾಡಿಕೊಂಡು ಬೋಂಡನ ಕೂಡ ತೇಲಿಸ್ಕೊಂಡು ಊಟನ ಮುಗಿಸ್ಕೊಂಡ್ವು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.